ಮಾಡಿಲ್ಲ. ಯಾವ್ದು ಇಸ್ ವಿಷಿಯಸ್ ಸರ್ಕಲ್ ಆಫ್ ಲೈಫ್ ಅಂತ ರೀ. ಮ್ಯಾಲೆ ಹೋಗಿದ್ದು ಕೆಳಗೆ ಬರಬೇಕು, ಕೆಳಗಿದ್ದು ಮ್ಯಾಲೆ ಬರಬೇಕು. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಎಕ್ಸ್ಪೈರಿ ಡೇಟ್ ಇನ್ ಇಟ್ಸ್ ಇದು. ನಾವು ಆದ್ರೂ ಹುಟ್ಟಿದ ಮೇಲೆ ನಾವು ಸಾವು ಖಚಿತ. ಹಂಗೆ ನಾವು ಏನೇ ಮಾಡಿದ್ರು ಒಂದಿಲ್ಲ ಒಂದು ದಿವಸ ಅದು ಮುಗಿಯಬೇಕು. ಇಲ್ಲ ಸರ್, ಈಗ ಬಿ ಜೆ ಪಿ ಅವ್ರು ಈಗ ಇಷ್ಟು ದಿವಸ ಅವ್ರು ಚಲೋ ಕೆಲಸ ಮಾಡಿದಾರೆ ರೀ. ಹೌದು, ಫಾರಿನ್ ಇದರಿಂದ ಆಗಿರ್ಬೋದು, ಚಲೋ ಕಡೆ ಎಲ್ಲ ಕಡೆ ವ್ಯಾಲ್ಯೂ ಸಿಗತೈತಿ. ದೇಶಕ್ಕೊಂದು ಹೋಪ್ ಜಾಸ್ತಿ ಐತೆ ಅವ್ರ ಮೇಲೆ. ಅದಕ್ಕೆ ಇದೇ ಕಂಟಿನ್ಯೂ ಆದ್ರೆ ಚಲೋ. ಮತ್ತು ಯಾರೋ ಒಬ್ರು ಬರಬೇಕು, ಬೇರೆದವ್ರು ಬಂದಾಗ ಏನಾಗುತ್ತೆ, ಅವ್ರು ಮಾಡಿದ್ದು ರಾಂಗ್ ಅಂತ ತೋರ್ಸಕ್ಕೆ ರಾಂಗ್ ಡಿಸಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೊಂದು ಸ್ವಲ್ಪ ಸೆಟಲ್ ಆಗಿ ಇನ್ನೂ ಒಂದು ಸ್ವಲ್ಪ ವರ್ಷ ಇವರ ಮಾಡ್ಕೊತ ಹೋದ್ರೆ ಒಂದು ಮಟ್ಟಕ್ಕೆ ಹೋಗಿ ಹಚ್ತಾರನ್ನೋ ನಂಬಿಕೆ ಸರ್. ಎಸ್ ನೋ ಪ್ರಾಬ್ಲಮ್. ಬಿಕಾಸ್ ಎವ್ರಿಥಿಂಗ್ ನೋಡಿರಿ, ಎಲ್ಲ ನಿಮ್ಗೆ 100% ಆಗ್ತದೆ ಅಂತ ಇರೋಂಗಿಲ್ಲ. ಸರ್ಟನ್ ಥಿಂಗ್ಸಾಗಿ 90% ಇರೋದು ಸಮ್ಟೈಮ್ಸ್ ಆಗೋದಿಲ್ಲ ಕೆಲಸ. ಬಟ್ ಇಟ್ ಡಸಂಟ್ ಮೀನ್ ದಟ್ ಎಫಿಷಿಯನ್ಸಿ ಚೆಕ್ ಮಾಡ್ಬೇಕು ನಾವು ಅಟ್ ದ ಸೇಮ್ ಟೈಮ್. ವೆನ್ ದ ಎಫಿಷಿಯನ್ಸಿ ಈಸ್ ಹೈಯರ್, ದಟ್ ಮೀನ್ಸ್ ದಟ್ ವಿ ಆರ್ ಡೂಯಿಂಗ್ ವೆಲ್. ಸರ್, ಮೋದಿ ಸಾಹೇಬ್ರ ಬೆಟ್ರ್ ಅದಾರ. ವಿ ಹ್ಯಾವ್ ಸೀನ್ 2014 ನೋಡೀವಿ, ಡೆವಲಪ್ಮೆಂಟ್ಸ್ ನೋಡೀವಿ, ರೆಸ್ಪೆಕ್ಟ್ ನೋಡೀವಿ, ಡೆವಲಪ್ಮೆಂಟ್ ಇನ್ ಚೇಂಜಸ್ ಆಫ್ ಇನ್ ಸಿಟಿದಾಗೂ ನೋಡತ್ತೀವಿ ಸ್ಲೋಲಿ. ಸೊ ಇದೆಲ್ಲ ನೋಡಿದ ಮೇಲೆ ಅನ್ನಿಸ್ತೈತಿ ದಟ್ ಏನೋ ಹೂ ಇಸ್ ಬೆಟರ್ ಆ್ಯಂಡ್ ಹೂ ಇಸ್ ನಾಟ್. ಬಿಕಾಸ್ ಅವ್ರದ್ದು ಪಾರ್ಟಿದವ್ರು ಇದ್ರಿ ಇಷ್ಟು ವರ್ಷ. ಬಟ್ ಅದೇನು ಆಗಬೇಕಿತ್ತು ಹುಬ್ಳಿ ಧಾರವಾಡಿ ಸಿಕ್ಕಿರಲಿಲ್ಲ. ಈಗ ಸ್ಲೋಲಿ IIT ಬಂತು, IIIT ಬರತೈತಿ, ಆ್ಯಂಡ್ ಫಾರೆನ್ಸಿಕ್ ಇನ್ಸ್ಟಿಟ್ಯೂಟು ಬರತೈತಿ. ಸೊ ಯುನೋ ವಿ ಕ್ಲಿಯರ್ಲಿ ನೋ ವಿಚ್ ಇಸ್ ಬೆಟರ್ ಆ್ಯಂಡ್ ವಿಚ್ ಇಸ್ ನಾಟ್. ಈಗ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಅವ್ರವ್ರ ಸ್ಟೇಟ್ ಅವ್ರು ಸಂಭಾಳಿಸೋದು ಬೆಟರ್. ವೇರಾಸ್ ಕೇಜ್ರಿವಾಲ್ ಸರ್ ಡೆಲ್ಲಿದಾಗಿದ್ದಾಗ ಏನಾಗ್ತೈತಿ, ಇಟ್ ಈಸ್ ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಚರ್, ಸೆಂಟ್ರಲ್ ಫಂಡ್ಸ್ ಬರ್ತಾವೆ. ಸೊ ಯು ಕ್ಯಾನ್ ಗಿವ್ ಎವ್ರಿಥಿಂಗ್ ಇನ್ ಫ್ರೀ. ಅದನ್ನು ನಾವು ಕಂಪೇರ್ ಮಾಡಿ ಅದನ್ನು ಹೇಳಿಕ್ಕೆ ಬರೋದಿಲ್ಲ. ವೆನ್ ವಿ ಆರ್ ರನ್ನಿಂಗ್ ಅ ಕಂಟ್ರಿ, ವಿ ಹ್ಯಾವ್ ಟು ರನ್ ಇಟ್ ಆಸ್ ಅ ಬಿಸ್ನೆಸ್ ಮೆಷಿನ್. You have to see things in a better way. You have to see how it will develop in a further changes. Two investment decisions consider ಮಾಡಬೇಕಾದ್ರೆ ಥಿಂಕ್ ಮಾಡಿ ಕನ್ಸಿಡರ್ ಮಾಡಬೇಕು. ವಿಚ್ ಇಸ್ ರಿಸ್ಕಿಯರ್, ವಿಚ್ ಇಸ್ ನಾಟ್, ವಿಚ್ ಇಸ್ ಬೆಟರ್, ವಿಚ್ ಇಸ್ ನಾಟ್. ಸರ್, ಈಗ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಿ ನೀವು? ಅವ್ರ ಬಗ್ಗೆ ಹೇಳಲಿಕ್ಕೆ ನಾನು ಯಾರ್ರಿ? ಬಿಕಾಸ್ ಐ ಹ್ಯಾವ್ ನೋ ಬಡಿ ಇನ್ ಫ್ರಂಟ್ ಆಫ್ ಹಿಮ್. ಐ ಆಲ್ಸೋ ಬೋ ವಿತ್ ರೆಸ್ಪೆಕ್ಟ್, ವಿತ್ ಡಿವಿನಿಟಿ, ವಿತ್ ಡಿಗ್ನಿಟಿ. ಆಲ್ ದೀಸ್ ಥಿಂಗ್ಸ್ ಐ ಆಲ್ಸೋ ಬೋ ಟು ಹಿಮ್. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರು. ಬಿಕಾಸ್ ಅಂಥ ದೊಡ್ಡ ವ್ಯಕ್ತಿ ಬಗ್ಗೆ ನಮ್ಮ ಮಾತಾಡ್ಲಿಕ್ಕೆ ಐ ಡೋಂಟ್ ಥಿಂಕ್ ಸೊ ಐ ಹ್ಯಾವ್ ದಿ ಕ್ಯಾಲಿಬರ್ ಆರ್ ಐ ಹ್ಯಾವ್ ದಿ that sort of position which I can comment on him, because he is such a great personality and I don't think so anybody should also. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆನೂ ಹೇಳಲಿಕ್ಕೆ ನನಗೇನು ಇಷ್ಟಪಡೋದಿಲ್ಲ. ಬಿಕಾಸ್ ಅಟ್ ದ ಸೇಮ್ ಟೈಮ್ ಹೂ ಆಮ್ ಐ ಟು ಕಮೆಂಟ್ ಆನ್ ದೆಮ್? ಐ ಜಸ್ಟ್ ಚೂಸ್ ಮೈ ಲೀಡರ್. ಲೋಕಲ್ ಲೀಡರ್ ಥ್ರೂ ಇದು ನನ್ನ ಮೆಚ್ಚದಾದ ಲೀಡರ್ ಅಲ್ಲಿ ಮೇಲೆ ಬರಬೇಕು, ಮತ್ತು ವಾಪಸ್ ಅವರು ಪ್ರಮಾಣ ವಚನ ತೊಗೋಬೇಕು, ಅಷ್ಟೇ ಹೇಳೋದು. ಎಸ್ ನೋ ಪ್ರಾಬ್ಲಮ್. ಬಿಕಾಸ್ ಎವ್ರಿಥಿಂಗ್ ನೋಡಿರಿ, ಎಲ್ಲ ನಿಮ್ಗೆ 100% ಆಗ್ತದೆ ಅಂತ ಇರೋಂಗಿಲ್ಲ. ಸರ್ಟನ್ ಥಿಂಗ್ಸಾಗಿ 90% ಇರೋದು ಸಮ್ಟೈಮ್ಸ್ ಆಗೋದಿಲ್ಲ ಕೆಲಸ. ಬಟ್ ಇಟ್ ಡಸಂಟ್ ಮೀನ್ ದಟ್ ಎಫಿಷಿಯನ್ಸಿ ಚೆಕ್ ಮಾಡ್ಬೇಕು ನಾವು ಅಟ್ ದ ಸೇಮ್ ಟೈಮ್. ವೆನ್ ದ ಎಫಿಷಿಯನ್ಸಿ ಈಸ್ ಹೈಯರ್, ದಟ್ ಮೀನ್ಸ್ ದಟ್ ವಿ ಆರ್ ಡೂಯಿಂಗ್ ವೆಲ್. ಎಸ್, ಅವರು ವರ್ಕ್ ಮಾಡ್ಲಿಕ್ಕತ್ತಾರು, ಅವರು ಚೇಂಜಸ್ ತರ್ಲಿಕ್ಕತ್ತಾರು. ಅಟ್ ದ ಸೇಮ್ ಟೈಮ್ ಮಂದಿ ಬೆಟ್ ಆಗೋದಾಗಲಿ, ಅವ್ರ ಅಕ್ಸೆಸಿಬಿಲಿಟಿ ಆಗಲಿ ಈಸಿ ಆಗದ ಆ್ಯಂಡ್ ಕಂಪ್ಯಾರಿಟಿವ್ಲಿ ಟು ಅರ್ಲಿಯರ್ ಟೈಮ್ಸ್. ಆ್ಯಂಡ್ ಐ ಗೆಸ್ ಇನ್ನೂ ಅವರ ಜನಪ್ರತಿನಿಧಿ ನಾಡಕ್ಕಿದ್ದು, ಆ್ಯಂಡ್ ಇಫ್ ಪಾಸಿಬಲ್ ಅವ್ರ ಟೈಮ್ ತೆಗೆದು ಮುಂದೆ ಅವರ ಜನರ ಡೆಮೋಕ್ರಸಿ ಅಂತಾರಲ್ಲ, ಮನೆಗೆ ಮಂದಿ ಕರೆದು ಇಶ್ಯೂ ಏನು ಮಾಡ್ತಾರೆ, ಲೈಕ್ ಹೌ ಯೋಗಿಜಿ ಡಸ್ ಇಟ್, ಇನ್ನೂ ಮಾಡಿದ್ರೆ ಚಲೋ ಆಗ್ಬೋದು. ಟೈಮು ಒಂದಾಗಿದ್ರೆ, ಈ ಸತಿನೂ ಮತ್ತೆ ಒಂದಾಗ್ಯಾರ. ಅದ್ರಾಗ ಏನೈತಿ, ಇಟ್ಸ್ ನ್ಯೂ. ಒಬ್ನಿಗೆ ಸೋಲ್ಸಿಗೆ 26 ಮಂದಿ ಬೇಕಾಗಿತ್ತು, ನಾವು ವಿಚಾರ ಮಾಡೋಕೆ ನಾವು ಇದ್ರಾಗ. ಈಗ 75 ವರ್ಷಗಳ ಇತಿಹಾಸವಿರೋ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಬೇಡು ಪರಿಸ್ಥಿತಿ ಬಂದೈತಲ್ಲ, ಯಾಕೆಂತೀರಿ? ಈಗ 75 ವರ್ಷದಿಂದ ಅವ್ರೇನು ಆಡಳಿತ ಸರಿ ಮಾಡಿಲ್ಲ. ಯಾವ್ದು ಇಸ್ ವಿಷಿಯಸ್ ಸರ್ಕಲ್ ಆಫ್ ಲೈಫ್ ಅಂತ ರೀ. ಮ್ಯಾಲೆ ಹೋಗಿದ್ದು ಕೆಳಗೆ ಬರಬೇಕು, ಕೆಳಗಿದ್ದು ಮ್ಯಾಲೆ ಬರಬೇಕು. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಎಕ್ಸ್ಪೈರಿ ಡೇಟ್ ಇನ್ ಇಟ್ಸ್ ಇದು. ನಾವು ಆದ್ರೂ ಹುಟ್ಟಿದ ಮೇಲೆ ನಾವು ಸಾವು ಖಚಿತ. ಹಂಗೆ ನಾವು ಏನೇ ಮಾಡಿದ್ರು ಒಂದಿಲ್ಲ ಒಂದು ದಿವಸ ಅದು ಮುಗಿಯಬೇಕು. ಸೊ ಎವ್ರಿಥಿಂಗ್ ಈಸ್ ವಿಷಿಯಸ್ ಸರ್ಕಲ್ ಆಫ್ ಲೈಫ್. ಸರ್, ಈಗ ವಿರೋಧ ಪಕ್ಷಗಳಲ್ಲಿ ಮೋದಿ ಅವ್ರನ್ನ ಎದುರಿಸುವಂಥ ವ್ಯಕ್ತಿನೇ ಇಲ್ಲ. ವಿರೋಧ ಪಕ್ಷಗಳು ಇಲ್ಲ ಅನ್ಕೊತೀನಿ, ಬಟ್ ಬೇರೆ ಲೀಡರ್ಸ್ ಇದ್ದಾರೆ. ಅವ್ರ ಮೇಲೆ ಬಂದರೆ ಚಲೋ ಆಗ್ತೈತೆ. ಬಿಕಾಸ್ ಡೆಮೋಕ್ರಸಿ ಪ್ರಿವೇಲ್ ಆಗೋದು ವೆನ್ ದೆರ್ ಇಸ್ ಅ ಸ್ಟ್ರಾಂಗ್ ಅಪೋಸಿಷನ್ ಆಲ್ಸೋ. ಅನಿಸಿಕೆ ಅವಾಗ ಹೇಳಿದ್ವಲ್ಲ, 26 ವರ್ಸಸ್ 1 ಆಗೈತಿ. ಅಲ್ಲೂ ಆಲ್ಮೋಸ್ಟ್ 35-36 ಅದಾರ ಇಂಡಿಯಾದಾಗೂ. ಇಂಡಿಯಾ ಇಂಡಿಯಾದಾಗೂ 36 ಪಾರ್ಟೀಸ್ ಅದಾರಲ್ಲ. ಸೊ ಇಂಡಿಯಾ ವರ್ಸಸ್ ಇಂಡಿಯಾದಾಗೂ ದೇರ್ ಆಸ್ ಗುಡ್ ಆ್ಯಂಡ್ ಬ್ಯಾಡ್ ಎರಡು ಕಡೆ ಇರ್ತಾವೆ ರೀ. ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಚೂಸ್ ದ ಬೆಟರ್ ಗುಡ್. ಓಕೆ, ಈಗ ಪ್ರಧಾನಿ ಯಾರಾಗ್ತಾರೆ? ಮೋದಿಜಿ ಮತ್ತು ಬಿ ಜೆ ಪಿ ರೀ. ಇಲ್ಲ ಸರ್, ಈಗ ಬಿ ಜೆ ಪಿ ಅವ್ರು ಈಗ ಇಷ್ಟು ದಿವಸ ಅವ್ರು ಚಲೋ ಕೆಲಸ ಮಾಡಿದಾರೆ ರೀ. ಹೌದು, ಫಾರಿನ್ ಇದರಿಂದ ಆಗಿರ್ಬೋದು, ಚಲೋ ಕಡೆ ಎಲ್ಲ ಕಡೆ ವ್ಯಾಲ್ಯೂ ಸಿಗತೈತಿ.
ದೇಶಕ್ಕೊಂದು ಹೋಪ್ ಜಾಸ್ತಿ ಐತೆ ಅವ್ರ ಮೇಲೆ. ಅದಕ್ಕೆ ಇದೇ ಕಂಟಿನ್ಯೂ ಆದ್ರೆ ಚಲೋ. ಮತ್ತು ಯಾರೋ ಒಬ್ರು ಬರಬೇಕು, ಬೇರೆದವ್ರು ಬಂದಾಗ ಏನಾಗುತ್ತೆ, ಅವ್ರು ಮಾಡಿದ್ದು ರಾಂಗ್ ಅಂತ ತೋರ್ಸಕ್ಕೆ ರಾಂಗ್ ಡಿಸಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೊಂದು ಸ್ವಲ್ಪ ಸೆಟಲ್ ಆಗಿ ಇನ್ನೂ ಒಂದು ಸ್ವಲ್ಪ ವರ್ಷ ಇವರ ಮಾಡ್ಕೊತ ಹೋದ್ರೆ ಒಂದು ಮಟ್ಟಕ್ಕೆ ಹೋಗಿ ಹಚ್ತಾರನ್ನೋ ನಂಬಿಕೆ ಸರ್. ಬಿ ಜೆ ಪಿನ ಏಳು ಚಾನ್ಸಸ್ ಭಾಳ ಐತೆ ಸರ್ NDAದಿಂದ. ಈಗ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಬಗ್ಗೆ ಏನು ಹೇಳ್ತೀರಿ ನೀವು? ಇಸ್ ಗ್ರೇಟ್ ಪರ್ಸನ್ ಸರ್, ಚಲೋ ಲೀಡ್ರ್. ಅವರ ಇನ್ನೊಂದು ಸರಿ ಆದ್ರೆ ಚಲೋ ಆಗುತ್ತೆ. ಹಂಗೆ ಅವ್ರು ಇದ್ದಾಗನೇ ಇನ್ನೊಬ್ರು ಲೀಡ್ರನ್ನ ಅವರ ಪ್ರಿಪೇರ್ ಮಾಡಿ ಹೋಗ್ಬೇಕು. ಅವ್ರು ಹೋಗೋಕ್ಕಿಂತ ಮುಂಚೆ ಯಾರನ್ನಾರೊಬ್ರು ಅವ್ರ ಲೆವೆಲಿಗೆ ಅವ್ರ ತಕ್ಕಂತೆ ಒಬ್ರನ್ನ ಯಾರನ್ನಾರ ರೆಡಿ ಮಾಡಿ ಹೋಗಬೇಕಾದ ಜವಾಬ್ದಾರಿನೂ ಅವ್ರದ್ದು. ಹಂಗಾದ್ರೆ ಚಲೋ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾದರೆ? ರಾಹುಲ್ ಗಾಂಧಿನೂ ಈಸ್ ಗ್ರೇಟ್ ಲೀಡ್ರ್ ಸರ್. ಅವ್ರಿಗೂ ಎಲ್ಲೂ ಎಕ್ಸ್ಪೋಸರ್ ಆಗೋಕ್ಕೆ ಸಿಕ್ಕಿಲ್ಲ. ನಮ್ಮ ಬಗ್ಗೆ ಅವ್ರಿಗೆ ಅವ್ರಿಗೆ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ. ಸೊ ಅವ್ರನ್ನೂ ನಾವು ಕಡೆಗನ್ಸಕ್ಕೆ ಆಗಂಗಿಲ್ಲ ಸರ್. ಅವ್ರೂ ಅದಾವ್ರಿ. ರಾಹುಲ್ ಗಾಂಧಿ ಅವ್ರು ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ಬಂದ್ರೆ ಚಲೋ ರೀ. ಆದಷ್ಟು ನರೇಂದ್ರ ಮೋದಿ ಅವರ ಬರಲಿ ಇವಾಗ ಸದ್ಯಕ್ಕೆ. ಅವ್ರದ್ದು ಅಷ್ಟೊಂದು ಗೊತ್ತಿಲ್ಲ ಸರ್ ನನಗೆ, ನಂದು ಈ ಕಡೆನೂ ಅಲ್ಲ. ಆದಷ್ಟು ಚಲೋ ಐತೆ ಸರ್, ಹಾಗೇನಿಲ್ಲ, ಸಮಾಧಾನಕರ ಅನ್ಬೋದು ರೀ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ.